50 ಕೋಟಿ ಬೆಲೆ ಬಾಳ್ತಿರುವಂಥ ಆಸ್ತಿನ ಕೇವಲ 40 ಲಕ್ಷಕ್ಕೆ ಅವರು DC ಚಂದ್ರು ಅನ್ನೋರು ಇದು ಮಾಡ್ಕೊಂಡು ಬಂದು ಅವ್ರನ್ನ ಫುಲ್ಲು ಎದುರಿಸಿ ಬೆದರಿಸಿ ಹೊಡ್ಕೊಂಡಿರೋಕ್ಕಂಥ ಜಮೀನಾಗಿರ್ತದೆ. ಅದನ್ನು ಸರ್ಕಾರ ಯಾವುದೇ ರೀತಿ ಇಲ್ಲ ರಾಮಯ್ಯ ಅನ್ನೋರ್ಗಾದ್ರೂ ಸೇರಬೇಕು, ಇಲ್ಲ ಕಡಪ್ಲಪ್ಪ ಅನ್ನೋರ್ಗಾದ್ರೂ ಸೇರಬೇಕು. ಇವರು ಡೂಪ್ಲಿಕೇಟ್ ರಾಮಯ್ಯ ಅನ್ನೋರ್ಗೂ ಜಮೀನಲ್ಲ ಅದು, ಅವ್ರಿಗೂ 20 ಲಕ್ಷ ಕೊಟ್ಟು ಫೋರ್ಜರಿ ಮಾಡಿಸಿರ್ತಾರೆ. ಅವ್ರ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಅವ್ರ ತಪ್ಪು ಸಾಕ್ಷಿ ಇವ್ರ ಹತ್ರನೇ ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವ್ರ ಹತ್ರನೂ ಹೇಳ್ಸಿರ್ತಾರೆ. ಅದನ್ನ ಅದು ವಜಾ ಕೊಡಿಸಿ ಇಲ್ಲ ಕಡಪಪ್ಪವ್ರ ಫ್ಯಾಮಿಲಿಗಾದ್ರೂ ಸೇರ್ಬೇಕು ಈ ಆಸ್ತಿ, ಇಲ್ಲ ಅಂದ್ರೆ ರಾಮಯ್ಯ ಅನ್ನೋರ್ಗಾದ್ರೂ ಸೇರ್ಬೇಕು ಅಂತ ನಾನು ಇದ್ರ ವಿರುದ್ಧ ನಾನು ಕಾನೂನು ರೀತಿ ಕ್ರಮ ಜರುಗಿಸ್ಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ಮನವಿ ಮಾಡ್ಕೊತ ಇದ್ದೀನಿ. ಸೂಲುಕುಂಟೆ ಗ್ರಾಮದ ಕಡಪಳಪ್ಪನ ಮಗ ಮುಖ್ಯಮಂತ್ರಿರಾಜು 50-60 ವರ್ಷದಿಂದ ಇಂದಿರ್ಗೊಲ್ಲಲ್ಲಿ 31ನೇ ಸರ್ವೆ ನಂಬರ್ಲಿ ಎಲ್ಲ ಜಮೀನು ಇದು ಮಾಡ್ತಾಯಿದ್ವಿ. ಇಷ್ಟೆಲ್ಲ ಮಾಡಿದ್ರು BK ನಾರಾಯಣಸ್ವಾಮಿ ಚಂದ್ರು ಅನ್ನೋರು ಬಂದು ನನ್ನ ಸಕ್ರಮವಾಗಿ ಮಾಡಿ ಸೋಪು ನಾನೇ ಕುಯ್ದೆ ಎಲ್ಲ ಮಾಡಿದೆ, ಹೊಲ ಮಾಡೋಕ್ಕೂ ಹೋದೆ. ಆದರೆ ಅವ್ರು ಏನು ಬಂದು ಅಡ್ಡ ಕೊಟ್ಟು ಬೇರೆ ಕಡೆ ಜಮೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಇದು ಮಾಡಿದೆ. 50,000 ಖರ್ಚು ಮಾಡಿದ್ದೀನಿ ನಾನು ಜಮೀನು ಉಟ್ಬಿಟ್ಟು ಇದು ಮಾಡಿ ಎಲ್ಲ ಮಾಡಿದೆ. ಬೇರೆ ಕೊಡ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಿ ಅದು ಇಲ್ಲ ಇದು ಇಲ್ಲ ಮಾಡಿಬಿಟ್ಟು ನನ್ನ ಜಮೀನನ್ನ ಇವತ್ತು ಯಾವ ರಾಮಯ್ಯ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇದು ಮಾಡಿದ್ದಾರೆ. ಅದು ಬೋಗಸ್ ಆಗಿಬಿಟ್ಟೈತೆ. ರಾಮಯ್ಯ ನಾರಾಯಣಪ್ಪ ಅಲ್ಲ, ಅದು ಗೆರಳ್ನಳ್ಳಿ ರಾಮಯ್ಯ ಮುನ್ಷಮ್ಮಪ್ಪ ಅಂತ. ರಾಮಯ್ಯ ನಾರಾಯಣಪ್ಪ ಬಂದು ಅದು ಪೋಡಿಯಾಗಿ ಬೇರೆ ಕಡೆ ಜಮೀನು ಐತೆ, ಅದು ನಮಗೆ ಫೋರ್ಜರಿ ಮಾಡಿ BK ನಾರಾಯಣಸ್ವಾಮಿ ಚಂದ್ರು ಅವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ರಾಮಯ್ಯ ನಾರಾಯಣಪ್ಪಕ್ಕೂ ಜಮೀನು ಸೇರೋದಿಲ್ಲ, ಅದು ಬೇರೆ ಜಮೀನು, ಅವ್ರದ್ದು ಬೇರೆ ಐತೆ ಜಮೀನು. ನಮಗೆ ನ್ಯಾಯ ದೊರಕಿಸ್ಕೊಡ್ರಿ. ಎಲ್ಲ ಚಾನಲ್ಗಳಿಗೂ ಹೇಳ್ತೀನಿ, ಇಲ್ಲ ಯಾರಿಗೆ ಬೇಕಾದ್ರೂ ಎಲ್ಲರಿಗೂ ಹೇಳ್ತೀನಿ, ನಮಗೆ ನ್ಯಾಯ ದೊರಕಿಸ್ಕೊಡ್ರಿ. ಎಲ್ಲಿಗೆ ಹೋಗೋಕ್ಕೂ ನಾನು ರೆಡಿ ಅಂತ ನಿಮ್ಮ ಮನವಿ ಕೇಳ್ಕೊತಾ ಇದ್ದೀನಿ. ನಮ್ಮ ತಂದೆಯವರು ಕುಂದಾಣ ಗ್ರಾಮದಲ್ಲಿ ಒಂದು ಸಣ್ಣದೊಂದು ಟೀ ಅಂಗಡಿ ಇಟ್ಕೊಂಡು ಸುಮಾರು ಒಂದು 50 ವರ್ಷ ಅಲ್ಲೇ ಜೀವನ ಮಾಡಿದರು. ಆಮೇಲೆ ಅಲ್ಲಿ ಇದು ಟೆನೆನ್ಸಿ ಇದರಲ್ಲಿ 3 ಎಕರೆ ಜಾಗ ನಮ್ಮ ಅಪ್ಪನಿಗೆ ರಾಮಯ್ಯ ಅನ್ನೋರಿಗೆ ಇದಾಗಿತ್ತು. ಅದು ನಮಗೆ ಗೊತ್ತಿರಲಿಲ್ಲ. ಆ ನಂತರ ನಮ್ಮ ಅಪ್ಪ ಏನು ಮಾಡಿದ್ರು, ನಮ್ಮನ್ನು ನೆಲಮಂಗಲ ತಾಲೂಕಿನ ಬರದಿ ಊರಿಗೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಆ ಜಾಗ ನಮ್ಮ ಅಪ್ಪನ ಹೆಸರಿಗೆ ಆಗೈತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಇವರು DC ಚಂದ್ರು ಅವರು ಬಂದ್ಬಿಟ್ಟು ನಿಮ್ಮ ಅಪ್ಪರ ಹೆಸರಲ್ಲಿ ಜಾಗ ಐತೆ ಅಂತ ಹೇಳ್ಬಿಟ್ಟು 2014ರಲ್ಲಿ ಬಂದು ಕರ್ಕೊಂಬಂದು ಅದನ್ನು ಪೊಸಿಷನಲ್ಲಿ ಬೇರೆಯವರಿದ್ದಾರೆ, ಪಾಣಿ ನಿಮ್ಮ ಹೆಸರಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಒಂದು ಕಂಪ್ಲೇಂಟ್ ಹಾಕಿಸಿ ಇದು ಕೋರ್ಟಲ್ಲಿ ಒಂದು ಇದು ಮಾಡಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ಇದು ಮಾಡಿದ್ರು. ಆಮೇಲೆ ತಿರ್ಗಿ ಒಂದು 14 ವರ್ಷದಿಂದ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಅಲಿಸಿದ್ರು. ಇವತ್ತಿನವರೆಗೂ ಅಲಿಸಿನೂ ನಾವು ಲಾಸ್ಟಿಗೆ ನಮ್ಮ ತಂದೆ ರಾಮಯ್ಯ ತೀರೇ ಹೋದ್ಮೇಲೆ ಮೊನ್ನೆ 6 ತಿಂಗಳಿಂದ ನಾನು ಬಂದ್ಬಿಟ್ಟು ಜಾಗ ನಿಮ್ಮ ಹೆಸರಿಗೆ ಆಗ್ತಾ ಇದೆ ಅಂತ ಹೇಳಿದ್ರು. ಇದು ಮಾಡಿ ಮತ್ತೆ ನನ್ನ ಕಡೆಯಿಂದ ಒಂದು ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡ್ರು. ಇದರಿಂದ ನನಗೆ ಆಮೇಲೆ ಅದಾದಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಸತತವಾಗಿ ಒಂದು 3 ತಿಂಗಳಿಂದ ಫೋನ್ ಮಾಡಿದ್ರು, ಅವ್ರು ಫೋನ್ ರಿಸೀವ್ ಅಂತ ಮಾಡಲಿಲ್ಲ. ಅದಾದಮೇಲೆ ಇವರು ಕಲ್ಯಾಣಣ್ಣ ಬಂದ್ಬಿಟ್ಟು ಈ ಥರ ನಿಮಗೆ ಮೋಸ ಆಗಿದೆ, ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಅಣ್ಣ ಅಂತಂದಮೇಲೆ, ನೋಡಪ್ಪ ಈ ಥರ ಹಿಂಗೆ ನಿಮ್ಮ ಹೆಸರಿಂದ ಬೇರೆ ಹೆಸರು ಮಾಡಿ ಬೇರೆ ಹೆಸರಿಂದ ಅವ್ರು ಮಾರ್ಕೊಂಡು ಇದು ಮಾಡಿದ್ದಾರೆ, ನಿಮ್ಗೇನು ಅದರ ಅವಶ್ಯಕತೆ ಇದೆಯಾ ಇಲ್ವಾ ಅಂದರೆ ಖಂಡಿತ ಇದೆ ಅಣ್ಣ, ನಾನು ಬರ್ತೀನಿ ಅಂತಂದ್ಬಿಟ್ಟು ಅಣ್ಣ ನನಗೆ ನ್ಯಾಯ ದೊರಕಿಸ್ಬಿಡಿ ಅಂತಂದ್ಬಿಟ್ಟು ಕಲ್ಯಾಣರ ಹತ್ರ ಬಂದೆ. ಆವಾಗ ಅವರು ಬನ್ನಿಯಪ್ಪ ನಿಮ್ಗೆ ಏನಾಗಿದೆ, ಅನ್ಯಾಯದ ವಿರುದ್ಧ ಹೋಗೋದು ಬೇಡ, ನ್ಯಾಯಪರ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಣ್ಣ ಕರ್ಕೊಂಡು ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ನಾನು ನ್ಯಾಯ ದೊರಕಿಸ್ಕೊತೀನಿ. ಕಡಪ್ಲಪ್ಪನ ಮಗ ಮುನ್ರಾಜು ಅನ್ನೋರು ಮತ್ತು ಅವರು ಅಣ್ಣ ನಂಜಪ್ಪ ಮತ್ತು ಬಸಮ್ಮ ಅನ್ನೋರು ಸುಮಾರು 40-50 ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರೋ ಜಾಗನ ಇವರು BK ನಾರಾಯಣಸ್ವಾಮಿ ಮತ್ತು DK ಚಂದ್ರು ಅವರು ಅತಿಕ್ರಮಣ ಮಾಡಿ ಅವ್ರನ್ನ ಫೋರ್ಜರಿ ರಾಮಯ್ಯನ ಸೃಷ್ಟಿ ಮಾಡಿ ಅವರಿಂದ ರಿಜಿಸ್ಟರ್ ಮಾಡಿಸ್ಕೊಂಡು ನಕಲ್ ರಿಜಿಸ್ಟರ್ ಮಾಡಿಸ್ಕೊಂಡು 25 ಲಕ್ಷ ಇವ್ರಿಗೆ ಕೊಟ್ಟು 20 ಲಕ್ಷ ನಕಲ್ ರಾಮಯ್ಯನವ್ರಿಗೆ ಕೊಟ್ಟು ಇದನ್ನು ಫೋರ್ಜರಿ ಡಾಕ್ಯುಮೆಂಟ್ ಮಾಡಿ ಅವರು ಸ್ವಾಧೀನಕ್ಕೆ ತಗೊಂಡಿರ್ತಾರೆ 3 ಎಕರೆ ಜಮೀನನ್ನ. ಅದು ವಿಸ್ತೀರ್ಣ ಬಂದು 5 ಎಕರೆ ಇದೆ. 3 ಎಕರೆ ಬಂದು ರಾಮಯ್ಯ ಅನ್ನೋರಿಗೆ 1965ರಲ್ಲಿ ಪಾಣಿಯಾಗಿರುತ್ತೆ. ಆ 1965ರಲ್ಲಿ ಪಾಣಿಯಾಗಿರೋ ರಾಮಯ್ಯನ ಮಕ್ಕಳು ಮತ್ತು ರಾಮಯ್ಯ ಅನ್ನೋರು ಇದು ನೆಲಮಂಗಲ ತಾಲೂಕು ಕಸ್ಬಾ ಹೋಬಳಿ ಬರ್ದಿ ಗ್ರಾಮದಲ್ಲಿ ವಾಸ ಇರ್ತಾರೆ. ಅವ್ರಿಗೆ 2014ರಲ್ಲಿ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಅವ್ರ ಹತ್ರ 1 ಲಕ್ಷ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕ್ಸಿರ್ತಾರೆ. ಅಗ್ರಿಮೆಂಟ್ ಹಾಕ್ಸ್ಕೊಂಬಂದು ಕೇಸ್ ನಡೆಸಿರ್ತಾರೆ. ಯಾರ ಹತ್ರ ಕಡಪ್ಲಪ್ಪವ್ರ ಫ್ಯಾಮಿಲಿ ಮೇಲೆ ಕೇಸ್ ಹಾಕಿ ನಮ್ಮದೇ ಜಾಗ ಅಂತ ಹೇಳ್ಬಿಟ್ಟು ಚಂದ್ರು ಅವರು ಮುಗಿಸ್ಕೊಂಬಂದಿರ್ತಾರೆ. ಆದರೆ ಚಂದ್ರು ಅವ್ರಿಗೆ ಅದು ಕೇಸ್ ಆಗಿರಲ್ಲ. ಏಕೆಂದರೆ 50 ವರ್ಷದಿಂದ ಕಡಪ್ಲಪ್ಪವ್ರ ಫ್ಯಾಮಿಲಿಯವರು ಅದ್ರಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಭೂಮಿ ಆಗಿದ್ದು ಅದು. ಅದನ್ನು ಅವರಂತೆ 2007ರಲ್ಲಿ
ಸರ್ಕಾರ ಇದು ನ್ಯಾಯಾಲಯ ಅವರಂತೆಯೇ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಅಂತೆಯೇ ಆಯಿತು. ಅದಾದಮೇಲೆ ಡಿ ಸಿ ಚಂದ್ರು ಅವರು ಪೊಸಿಷನ್ಗೆ ಬರ್ದಿದ್ದಂಗೆ ಇದು ಮಾಡಿದ್ರು. ಮತ್ತು ಇದಾದ 10 ವರ್ಷ ಆದಮೇಲೆ ಅವರು ಕಡಪಪ್ಪ ಫ್ಯಾಮಿಲಿ ಅವರ ವಿರುದ್ಧ ಅವ್ರಿಗೆ ಆಸೆ ಹುಟ್ಟಿಸಿ ಪ್ರಾಣ ಬೆದರಿಕೆ ಹಾಕಿ ಅವ್ರಿಗೆ 10 ಲಕ್ಷ 20 ಲಕ್ಷ ದುಡ್ಡು ಕೊಟ್ಟು ಅವ್ರ ಹತ್ರ ಪೊಸಿಷನ್ ಕಿತ್ಕೊಂಡು ಬೇರೆ ಕಡೆ 3 ಎಕರೆ ಜಮೀನು ಕೊಡ್ತೀನಿ ಅಂತೇಳಿ ಆ ಜಮೀನು 3 ಎಕರೆ ಈಗ ರೀಸೆಂಟಾಗಿ ಒಂದು 15 ದಿನದಿಂದ ಡೋಸರ್ ಇಕ್ಕಿ ಅದನ್ನೆಲ್ಲ ಕಿತ್ತಾಕ್ಸಿ ಅದನ್ನು ಮಂಜುನಾಥ್ ಅಂತೇಳಿ ಮಂಜುನಾಥ್ ಅನ್ನೋರು ನಮ್ಮ ಹತ್ರ ಬಂದು ಈ ಥರ ನಮ್ಗೆ ಈ ಥರ ಅನ್ಯಾಯ ಆಗಿದೆ. ರಾಮಯ್ಯ ನಮ್ಮ ತಂದೆ 40-50 ವರ್ಷದಿಂದ ಅಲ್ಲಿ ಕುಂದಣ ಹೋಬಳಿಯಲ್ಲಿ ಟೀ ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ರು. ಅಲ್ಲಿ ವ್ಯಾಪಾರ ಬಿಸ್ನೆಸ್ ಲಾಸ್ ಆಗಿ ವಯಸ್ಸಾಗಿರೋ ಕಾರಣ ಅವರು ಸ್ವಂತ ಊರಾದ ಬರ್ದಿ ಗ್ರಾಮದಲ್ಲಿ ವಲಸೆ ಹೋಗಿ ಬರ್ದಿ ಗ್ರಾಮದಲ್ಲಿ ಏನೋ ಜೀವನ ನಡೆಸ್ಕೊತ ಬಂದರು. 2014ರಲ್ಲಿ ಏನು ಕಡಪಪ್ಪ ಫ್ಯಾಮಿಲಿ ಪೊಸಿಷನ್ ಇದ್ರಲ್ಲ ಆ ಪೊಸಿಷನ್ ಇದ್ದಿದ್ದು ನೋಡಿ ಅವ್ರಿಗೆ ರೆಕಾರ್ಡು ಅಂದರೆ 2002ವರೆಗೂ ರೆಕಾರ್ಡು ಕಡಪಪ್ಪ ಫ್ಯಾಮಿಲಿಯವರು ರೆಕಾರ್ಡ್ ಆಗಿತ್ತು. 2002ರಲ್ಲಿ ಕೈ ಬಿಟ್ಟು ಹೋಗಿರೋದನ್ನು ಗಮನಿಸಿದ ಚಂದ್ರು ಡಿ ಸಿ ಅವರು ಇದನ್ನು ಇವ್ರು ಏನೇ ಮಾಡಿ ಇವ್ರದ್ದು ಜಮೀನು ಹೊಡ್ಕೊಬೇಕು ಅಂತೇಳಿ ಲಪ್ಟಾಯಿಸ್ಬೇಕು ಅಂತೇಳಿ 2014ರಲ್ಲಿ ಹೋಗ್ಬಿಟ್ಟು ಅದೇ ಜನಾಂಗದ ಮಂಜುನಾಥ ಅನ್ನೋರನ್ನ ಭೇಟಿ ಮಾಡಿ ಬರೀ ನಿಮಗೆ ನಿಮ್ಮದು 3 ಎಕರೆ ಜಮೀನು ನಮ್ಮ ಗ್ರಾಮದಲ್ಲಿ 3 ಎಕರೆ ಜಮೀನು ನಿಮ್ಗೆ ಗ್ರಾಂಟ್ ಆಗಿದೆ, ಅದನ್ನು ನಿಮ್ಗೆ ಮಾಡ್ಕೊಡ್ತೀವಿ, ಇಲ್ಲ ನಿಮ್ಗೆ ದುಡ್ಡು ಕೊಡ್ತೀವಿ ಬರ್ರಿ ಅಂತೇಳಿ ಅಂದಿನ ರೇಟ್ಗೆ 1 ಎಕರೆ 50 ಲಕ್ಷ ರೂಪಾಯಿ ಹಂಗೆ ವ್ಯಾಪಾರ ಮಾಡಿಕೊಂಡು 1.25 ಕೋಟಿಗೆ ವ್ಯಾಪಾರ ಮಾಡಿ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಹಾಸ್ಕೊಂತಾರೆ ದುಡ್ಡು ಕೊಡ್ತೀನಿ ಅಂತೇಳಿ. ಅದಾದಮೇಲೆ ಅವ್ರ ಅಮೌಂಟ್ ಕೇಳಿದಾದ್ಮೇಲೆ ಮತ್ತು ಕಡಪಪ್ಪ ಫ್ಯಾಮಿಲಿ ಅವ್ರು ಕೇಸ್ ಹಾಕಿದ್ದಾರೆ. ಕೇಸ್ ಗೆದ್ಮೇಲೆ ಪೊಸಿಷನ್ಗೆ ಬಂದಮೇಲೆ ದುಡ್ಡು ಕೊಡ್ತೀವಿ ಅಂತೇಳಿ 10 ವರ್ಷದಿಂದ ಆಟ ಆಡ್ಸ್ಕೊಂಬಂದಿದ್ದಾರೆ. ಆಟ ಆಡ್ಸ್ಕೊಂಬಂದ್ಮೇಲೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಸ್ ಅವರಂತೆ ಆದಮೇಲೆ ನಿಮ್ದು ಯಾವ ರೀತಿ ದುಡ್ಡು ಇಲ್ಲ ಕೊಡೋಂಗಿಲ್ಲ, ನಿಮ್ಮಂತೆ ಕೇಸ್ ಆಗಿಲ್ಲ, ಅವ್ರದ್ದೇ ಆಯಿತು ಅಂತ ಜಮೀನು ಅವ್ರು ಕೈ ಬಿಟ್ಟಿದ್ದಾರೆ. ಅದಾದಮೇಲೆ ಈಗ 2000 ಮತ್ತು ಇವರು ನಮ್ಗೆ ವಾಪಸ್ ಮಾಡಿಕೊಡ್ರಿ ಅಂದರೆ 2014ರಲ್ಲಿ ಇವರು ಕ್ರಯಪತ್ರ ಮಾಡ್ಕೊಂಡಿರ್ತಾರೆ. ಆ ಕ್ರಯಪತ್ರ ನಮ್ಗೆ ರದ್ದತಿ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಾಗ 10 ವರ್ಷದಿಂದ ಸತತವಾಗಿ ಕೇಳ್ಕೊಂಬಂದಾಗ ಇವರು ಮತ್ತೆ ಈಗ ಇವ್ರ ಹತ್ರ ಡೂಪ್ಲಿಕೇಟ್ ರಾಮಾಯಣ ಸೃಷ್ಟಿ ಮಾಡಿದ್ರಲ್ಲ ಅವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರಲ್ಲ, ರಿಜಿಸ್ಟರ್ ಆದಮೇಲೆ ಇವ್ರದ್ದು ವಾಪಸ್ ಮಾಡಿಕೊಟ್ಟಿರ್ತಾರೆ. ಯಾವಾಗ ಡೇಟು ಈ 9 ತಿಂಗಳ ಹಿಂದೆ 9ನೇ ತಾರೀಕು 20ನೇ ತಾರೀಕು 9ನೇ ತಿಂಗಳು 2025ರಲ್ಲಿ ಅವರು ರಿಜಿಸ್ಟರ್ ರದ್ದತಿ ಮಾಡಿಕೊಟ್ಟು ನಿಮ್ಮ ಹೆಸರಲ್ಲೇ ಖಾತೆ ಕಂದಾಯ ಎಲ್ಲ ನಿಮ್ಮ ಹೆಸರಲ್ಲೇ ಇರ್ತೈತೆ, ನಿಮ್ಮದೇ ಜಮೀನು ನೀವು ಇದು ಮಾಡ್ಕೊಳ್ರಿ ಅಂತೇಳಿ ವಾಪಸ್ ಕಳಿಸ್ತಾರೆ. ನನ್ನ ಡಾಕ್ಯುಮೆಂಟ್ ಕೊಡ್ರಿ ಅಂದರೆ ಯಾವುದೇ ರೀತಿ ದಾಖಲಾತಿಗಳು ಇವ್ರು ಕೊಟ್ಟಿರಲ್ಲ. ಯಾರು ಡಿ ಸಿ ಚಂದ್ರು ಅವರು ಕೊಟ್ಟಿರಲ್ಲ. ಇವ್ರನ್ನ ವಾಪಸ್ ಕಳಿಸಿರ್ತಾರೆ. ಮತ್ತು ಅದನ್ನು ರೀಓಪನ್ ಮಾಡಿ ನೋಡಿದಾಗ ಎಲ್ಲ ಫೋರ್ಜರಿ ಡಾಕ್ಯುಮೆಂಟ್ ಮಾಡಿ ರಾಮಯ್ಯ ಅವ್ರನ್ನ ಹತ್ರ ರಿಜಿಸ್ಟರ್ ಮಾಡಿಸ್ಕೊಂಡು ಇವ್ರದ್ದು ಏನು ಇಲ್ದಿದ್ದಂಗೆ ಮಾಡ್ಕೊಂಡಿದ್ದಾರೆ. ಇವರು ಮೂಲ ರಾಮಯ್ಯ ಬಿನ್ ನಾರಾಯಣಪ್ಪ ಅನ್ನೋರು ಮಗ. ಇವ್ರಿಗೆ 3 ಜನ, 2 ಗಂಡು ಮಕ್ಕಳು 1 ಹೆಣ್ಮಗು. ಗಂಡು ಮಗು ಸತ್ತೋಗಿರೋದ್ರಿಂದ ಇಬ್ಬರು ವಾರಸ್ದಾರರು, ಇವರೇ ಮೂಲ ವಾರಸ್ದಾರರು, ಆ ಜಮೀನಿಗೆ ಸಂಬಂಧಪಟ್ಟವರು ಅಂತೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಇದನ್ನು ರಾಮಯ್ಯ ಬಿನ್ ಮಂಜುನಾಥ್ ಬಿನ್ ರಾಮಯ್ಯ ಅನ್ನೋರ್ಗಾದ್ರೂ ಸೇರಬೇಕು, ಈ ಜಮೀನಿಲ್ಲ ಕಡಪಪ್ಪವ್ರ ಫ್ಯಾಮಿಲಿಗಾದರೂ ಸೇರಬೇಕು. ಇದು ಅತಿಕ್ರಮಣ ಮಾಡ್ಕೊಂಡಿರೋ ಡಿ ಸಿ ಚಂದ್ರ ಮತ್ತು ಬಿ ಕೆ ನಾರಾಯಣಸ್ವಾಮಿ ವಿರುದ್ಧ ಇದನ್ನು ಒಂದು ತಹಸೀಲ್ದಾರ್ ಕಚೇರಿಗೆ ಒಂದು ಲೆಟ್ರು, ಮತ್ತು ಇಲ್ಲಿ ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನ್ಗೆ ಮತ್ತು ಉಪನೋಂದಣಾಧಿಕಾರಿ ಜಿಲ್ಲಾ ಉಪನೋಂದಣಾಧಿಕಾರಿಗಳಿಗೆ ಒಂದು ಲೆಟ್ರ್ ರೆಡಿ ಮಾಡ್ಕೊಂಡಿದ್ದೀವಿ. ಇವ್ರ ಕಡೆಯಿಂದ ನಾವು ಲೆಟ್ರ್ ಕೊಟ್ಬಿಟ್ಟು ನಾವು ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಅದನ್ನು ರದ್ದತಿ ಮಾಡಬೇಕು. ಅವ್ರ ವಿರುದ್ಧ 463 ಸೆಕ್ಷನ್ 336 ಮತ್ತು ಸೆಕ್ಷನ್ 464 ರೀತಿ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತ ಇದನ್ನು ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟು ಇದ್ರ ಬಗ್ಗೆ ಕ್ರಮ ಜರುಗಿಸ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ.